ನಾವು ಸೆಂಟೆನ್ಸಲ್ಲಿ ನೋಡಿ ಪಾಸಿಟಿವ್ ಸೆಂಟೆನ್ಸ್ ಫಸ್ಟ್ ತಗೊಳ್ಳೋಣ ನಾನು. ರೋಹನ್ ವಿಲ್ ಪ್ಲೇ ಫುಟ್ಬಾಲ್ ಟುಮಾರೋ. ರೋಹನ್ ವಿಲ್ ಪ್ಲೇ ಫುಟ್ಬಾಲ್ ಟುಮಾರೋ. ಓಕೆ, ಸೊ ವಿಲ್ ಯಾಕೆ ಯೂಸ್ ಮಾಡ್ತೀವಿ ಅಂತ ನಾನು ಹೇಳ್ತೀನಿ ಕ್ಲಿಯರ್ ಆಗಿ. ರೋಹನ್ ವಿಲ್ ಪ್ಲೇ ಫುಟ್ಬಾಲ್ ಟುಮಾರೋ. ಇಲ್ಲಿ ಟುಮಾರೋ ಅಂತಿದೆ, ನಾಳೆ ಅಥವಾ ಸ್ವಲ್ಪ ಹೊತ್ತು ಆದ ನಂತರ ಅಥವಾ 1 ಸೆಕೆಂಡ್ ಆದ ನಂತರ. ಆಫ್ಟರ್ 1 ಸೆಕೆಂಡ್. ಆಫ್ಟರ್ 1 ಸೆಕೆಂಡ್ ನಾವು ಏನು ಆಕ್ಷನ್ ಮಾಡಕ್ಕೆ ಹೋಗ್ತೀವಿ ಅದನ್ನು ಹೇಳೋದಾದ್ರೆ ಫ್ಯೂಚರಲ್ಲಿ ಆಫ್ಟರ್ 1 ಸೆಕೆಂಡ್ ಏನು ಮಾಡ್ತೀವಿ, 1 ಸೆಕೆಂಡ್ ಆದಮೇಲೆ ನಾನು ಇದನ್ನು ಮಾಡ್ತೀನಿ ಅಂತ ಹೇಳ್ಬೇಕು. ಐ ವಿಲ್ ಡೂ ದ್ಯಾಟ್ ಪರ್ಟಿಕ್ಯುಲರ್ ಆಕ್ಷನ್ ಆಫ್ಟರ್ 1 ಸೆಕೆಂಡ್. ಓಕೆ, ಒಂದು ಸೆಕೆಂಡ್, 1 ನಿಮಿಷ ಅಂತಲ್ಲ, 1 ಕ್ಷಣ. ನಾನು ಅವಾಗಲೇ ಹೇಳಿದ್ದೀನಿ ನಿಮಗೆ, ದಿಸ್ ಮೊಮೆಂಟ್ ಈಸ್ 0, ಇದು ಪ್ರೆಸೆಂಟ್, ಇದು ಪಾಸ್ಟ್, ಇದು ಫ್ಯೂಚರ್. ಸೊ 1 ಸೆಕೆಂಡ್ 0 ಸೆಕೆಂಡ್ ಇಸ್ ಪ್ರೆಸೆಂಟ್. 1 ಸೆಕೆಂಡ್ ಹಿಂದೆ ಆಗೋದು ಪಾಸ್ಟ್, 1 ಸೆಕೆಂಡ್ ಮುಂದೆ ಆಗೋದು ಫ್ಯೂಚರ್. ಓಕೆ, ನಾ ಇಲ್ಲಿ ನೋಡಿ, ರೋಹನ್ ವಿಲ್ ಪ್ಲೇ ಫುಟ್ಬಾಲ್ ಟುಮಾರೋ. ಕನ್ನಡದಲ್ಲಿ ರೋಹನ್ ಫುಟ್ಬಾಲ್ ಆಡ್ತಾನೆ, ಹೌದು, ಬಟ್ ಯಾವಾಗ? ನಾಳೆ. ಇಲ್ಲಿ ನಾವು ಕನ್ನಡದಲ್ಲಿ ವಿಲ್ ಯೂಸ್ ಮಾಡಲ್ಲ, ವಿಲ್ಗೆ ಸ್ಪೆಸಿಫಿಕ್ ಆಗಿ ಪದ ಇಲ್ಲ ಕನ್ನಡದಲ್ಲಿ. ರೋಹನ್ ಪ್ಲೇಸ್ ಫುಟ್ಬಾಲ್. ರೋಹನ್ ಸಾಮಾನ್ಯವಾಗಿ ಫುಟ್ಬಾಲ್ ಆಡ್ತಾನೆ, ಅದಕ್ಕೂ ರೋಹನ್ ಫುಟ್ಬಾಲ್ ಆಡ್ತಾನೆ. ರೋಹನ್ ಪ್ಲೇಸ್ ಫುಟ್ಬಾಲ್, ರೋಹನ್ ಫುಟ್ಬಾಲ್ ಆಡ್ತಾನೆ. ರೋಹನ್ ವಿಲ್ ಪ್ಲೇ ಫುಟ್ಬಾಲ್, ರೋಹನ್ ಫುಟ್ಬಾಲ್ ಆಡ್ತಾನೆ. ಎರಡಕ್ಕೂ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಒಂದೇ ಸೆಂಟೆನ್ಸು. ಓಕೆ, ದ ಡಿಫರೆನ್ಸ್ ಇಸ್ 1 ಸೆಕೆಂಡ್ ಆದ್ಮೇಲೆ ಏನಾದರೂ ಆಕ್ಷನ್ ಮಾಡೋದಾದ್ರೆ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಓದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರಲಿಕ್ಕೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಡು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರಬಹುದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಒಂದು ಬಿಸಿನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಅನ್ನು ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ. ರೋಹನ್ ಫುಟ್ಬಾಲ್ ಆಡೋದು ಬರುತ್ತೆ, ರೋಹನ್ ಚೆನ್ನಾಗಿ ಆಡ್ತಾನೆ, ಹೀಗೆಲ್ಲ ಹೇಳೋದಾದ್ರೆ ರೋಹನ್ ಪ್ಲೇಸ್ ಫುಟ್ಬಾಲ್ ವೆರಿ ವೆಲ್. ರೋಹನ್ ಫುಟ್ಬಾಲ್ ಆಡ್ತಾನೆ ಚೆನ್ನಾಗಿ. ಸೊ ದಿಸ್ ಇಸ್ ದ ಮೈನ್ ಡಿಫರೆನ್ಸ್. ಇದನ್ನ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಓಕೆ, ದ ನೆಕ್ಸ್ಟ್ ಒನ್, he will read books after the dinner. he will read books after the dinner ಅಂದ್ರೆ ಅವನು ಪುಸ್ತಕಗಳನ್ನು ಓದ್ತಾನೆ ಯಾವಾಗ? ರಾತ್ರಿ ಊಟ ಆದ ನಂತರ. he will read books. ಇಲ್ಲಿವರೆಗೆ ಟೈಮ್ ಇಲ್ಲ ನಮಗೆ, ಸೊ ಅವನು ಪುಸ್ತಕಗಳನ್ನು ಓದ್ತಾನೆ. he will read books. ಅಲ್ಲಿವರೆಗೆ ಟೈಮ್ ಸ್ಪೆಸಿಫೈ ಮಾಡಿಲ್ಲ, ಟೈಮ್ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ನಾವು ಕನ್ನಡದಲ್ಲೂ ನಿಮಗೆ ಅವನು ಪುಸ್ತಕಗಳನ್ನು ಓದ್ತಾನೆ. he will read books ಯಾವಾಗ? ಆಫ್ಟರ್ ದ ಡಿನ್ನರ್ ಆದಮೇಲೆ. ಸೊ ಅದಕ್ಕೆ ನಾವು ವಿಲ್ ಹಾಕೋದು. ವಿಲ್ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಸ್ಪೆಸಿಫಿಕ್ ಟೈಮ್ ಇರುತ್ತೆ, ಇಲ್ಲ ಟೈಮ್ ಹೇಳದೇ ಇದ್ರೂ ಪರವಾಗಿಲ್ಲ, ಮುಂದೆ ಯಾವಾಗಂತ ಗೊತ್ತಿಲ್ಲ, ಸದ್ಯದಲ್ಲೇ ಅಂತ ಹೇಳೋದಾದ್ರೂ ನೀವು ವಿಲ್ಲೇ ಯೂಸ್ ಮಾಡಬೇಕು. ಓಕೆ, ವಿಲ್ ಎಲ್ಲಿ ಯೂಸ್ ಮಾಡಬಾರ್ದು? ನಮ್ಮ ಪ್ರೆಸೆಂಟಿಗೂ ಮತ್ತು ಫ್ಯೂಚರ್ಗೆ, ಅದನ್ನು ನಾನು ಆಮೇಲೆ ಹೇಳ್ತೀನಿ. ಅದು ಸ್ಪೆಸಿಫಿಕ್ ಆಗಿ ಬೇರೆ ಇದೆ. ಓಕೆ, ಅದನ್ನು ವಿಲ್ ಯೂಸ್ ಮಾಡಲ್ಲ, ಬರೀ ಸಿಂಪಲ್ ಪ್ರೆಸೆಂಟೇ ಯೂಸ್ ಮಾಡ್ತೀವಿ. ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ನೋಡಿದ್ರೆ ಆಯ್ತು. ಶಿ ವಿಲ್ ವಾಚ್ TV ಲೇಟರ್. ಅವಳು TV ಆಮೇಲೆ ನೋಡ್ತಾಳೆ. ಇಲ್ಲಿ ನೋಡಿ, ಟುಮಾರೋ ಅಂತಿದೆ, ಆಫ್ಟರ್ ದ ಡಿನ್ನರ್ ಅಂತಿದೆ, ಲೇಟರ್ ಅಂತಿದೆ, ದಿಸ್ ಈವ್ನಿಂಗ್ ಅಂತಿದೆ, ಅಟ್ 9, ಇನ್ ಅನ್ ಅವರ್. ಇನ್ ಅನ್ ಅವರ್ ಅಂದರೆ ಇನ್ನೂ 1 ಗಂಟೆಯಲ್ಲಿ. ಓಕೆ, ಸೊ ಇದೆಲ್ಲ ಇರೋದ್ರಿಂದ ನಾವಿಲ್ಲಿ ವಿಲ್ ಹಾಕಿದ್ದೀವಿ. ಐ ವಿಲ್, ಯು ವಿಲ್, ವಿ ವಿಲ್, ದೇ ವಿಲ್. ವಿಲ್ ಎಲ್ಲದಕ್ಕೂ ಕಾಮನ್ ಆಗಿರುತ್ತೆ. ವಿಲ್ ಸಪ್ರೇಟಾಗಿ ನಮಗೆ ಡೂ ಡಸ್ ಇರೋ ಥರ, ಅಥವಾ ನಾವಿಲ್ಲಿ ಎಸ್ ಹಾಕ್ತೀವಲ್ಲ ಸಿಂಪಲ್ ಪ್ರೆಸೆಂಟಿಗೆ, ಈ ಶೀಟ್ ಬಂದಾಗ ಎಸ್ ಹಾಕ್ತೀವಲ್ಲ, ಅದಿರೋದಿಲ್ಲ. ಎಲ್ಲ ಸಬ್ಜೆಕ್ಟಿಗೂ ಐ, ಯು, ವಿ, ದೇ, ಹಿ, ಶಿ, ಇಟ್ ಯಾವುದೇ ಬಂದರೂ ನೀವು ಡೈರೆಕ್ಟಾಗಿ ವಿಲ್ ಹಾಕಿದ್ರೆ ಆಯಿತು, ಏನೂ ಚೇಂಜ್ ಆಗೋದಿಲ್ಲ ಅದರಲ್ಲಿ. ಓಕೆ, ಐ ವಿಲ್ ಪ್ಲೇ ಫುಟ್ಬಾಲ್ ಟುಮಾರೋ, ಹಿ ವಿಲ್ ಪ್ಲೇ ಫುಟ್ಬಾಲ್ ಟುಮಾರೋ, ಶಿ ವಿಲ್ ಪ್ಲೇ ಫುಟ್ಬಾಲ್ ಟುಮಾರೋ, ದೇ ವಿಲ್ ಪ್ಲೇ ಫುಟ್ಬಾಲ್ ಟುಮಾರೋ. ಓಕೆ, ವಿ ವಿಲ್ ವಾಚ್ TV ಲೇಟರ್, ದೇ ವಿಲ್ ವಾಚ್ TV ಲೇಟರ್, ಯು ವಿಲ್ ವಾಚ್ TV ಲೇಟರ್. ಎಲ್ಲದಕ್ಕೂ ಐ, ಯು, ವಿ, ದೇ ಎಲ್ಲದಕ್ಕೂ ವಿಲ್ಲೇ ಬರುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಇನ್ನೊಂದು ಎಕ್ಸಾಂಪಲ್ ನೋಡಿ, ಐ ವಿಲ್ ಲಿಸನ್ ಟು ಮ್ಯೂಸಿಕ್ ದಿಸ್ ಈವ್ನಿಂಗ್. ಇವತ್ತು ಸಂಜೆ ನಾನು ಹಾಡುಗಳನ್ನು ಕೇಳ್ತೀನಿ. ದೇ ವಿಲ್ ಈಟ್ ಬ್ರೇಕ್ಫಾಸ್ಟ್ ಅಟ್ 9. ಅವರು 9 ಗಂಟೆಗೆ ಬ್ರೇಕ್ಫಾಸ್ಟ್ ತಿಂತಾರೆ. ಅಂದರೆ ಸಾಮಾನ್ಯವಾಗಿ ಅಲ್ಲ, ವಿಲ್ ಯೂಸ್ ಮಾಡಿದಾಗ ಇದು 9 ಗಂಟೆಗಿಂತ ಮುಂಚೆ ಮಾತಾಡುವಂತಹ ಸೆಂಟೆನ್ಸ್ ಆಗುತ್ತೆ. 8 ಗಂಟೆಗೆ ಕೇಳ್ತಾರೆ, ಅವ್ರು ತಿಂಡಿ ಎಷ್ಟೊತ್ತಿಗೆ ಮಾಡ್ತಾರೆ? ಅವರು ತಿಂಡಿ 9 ಗಂಟೆಗೆ ಮಾಡ್ತಾರೆ. 9 ಗಂಟೆ ಇನ್ನೂ ಆಗಿಲ್ಲ. ಐ ವಿಲ್ ಕಾಲ್ ಯು ಇನ್ ಅನ್ ಅವರ್. ನಾನು ನಿಮಗೆ 1 ಅವರ್ ಬಿಟ್ಟು ಕಾಲ್ ಮಾಡ್ತೀನಿ, ಅಥವಾ 1 ಅವರ್ ಒಳಗೆ ನಿನಗೆ ಕಾಲ್ ಮಾಡ್ತೀನಿ. ಐ ವಿಲ್ ಕಾಲ್ ಯು ಇನ್ ಆನ್ ಅವರ್. ಸೊ ಇಲ್ಲಿ ಟೈಮ್ ಎಕ್ಸ್ಪ್ರೆಷನ್ ಇದೆ. ಓಕೆ, ಸೊ ಟೈಮ್ ನಾವು ಸ್ಪೆಸಿಫೈ ಮಾಡಿದಾಗ ನಾವು ವಿಲ್ ಯೂಸ್ ಮಾಡಬೇಕು. ನಾನು ನಾಳೆ ಬರ್ತೀನಿ, ಐ ವಿಲ್ ಕಮ್ ಟುಮಾರೋ. ನಾನು ನಾಡಿದ್ದು ಹೋಗ್ತೀನಿ, ಐ ವಿಲ್ ಗೋ ಡೇ ಆಫ್ಟರ್ ಟುಮಾರೋ. ಓಕೆ, ನಾನು 10 ಗಂಟೆ ಆದಮೇಲೆ ಹೋಗ್ತೀನಿ, ಐ ವಿಲ್ ಗೋ ಆಫ್ಟರ್ 10 o'clock.
ಓಕೆ, ಸೊ ಎಲ್ಲ ವಿಲ್ ಯೂಸ್ ಮಾಡ್ತೀವಿ ಬಿಕಾಸ್ ನಾವು ಫ್ಯೂಚರ್ ಬಗ್ಗೆ ಮಾತಾಡ್ತಿರೋದು. ದಟ್ ಇಸ್ ಕಾಲ್ಡ್ ಫ್ಯೂಚರ್ ಟೈಮ್. ಓಕೆ, ಸೊ ಇನ್ನು ನೆಗೆಟಿವ್ ಅಲ್ಲಿ ವಿಲ್ಗೆ ಪ್ಲಸ್ ನಾಟ್ ಹಾಕಿ, ವಿಲ್ ನಾಟ್. ಓಕೆ, ಸೊ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ನೆಗೆಟಿವ್ ನೋಡಿ, ನೆಗೆಟಿವ್ ರೋಹನ್ ವಿಲ್ ನಾಟ್ ಪ್ಲೇ. ರೋಹನ್ ವಿಲ್ ನಾಟ್ ಪ್ಲೇ ಫುಟ್ಬಾಲ್ ಟುಮಾರೋ. ಓಕೆ, ಒಂದು ವೇಳೆ ಟುಮಾರೋ ಹಾಕದೇ ಇದ್ರು, ಟುಮಾರೋ ಹಾಕಿಲ್ಲ ಅಂತ ಇಟ್ಕೊಳ್ಳಿ, ರೋಹನ್ ವಿಲ್ ನಾಟ್ ಪ್ಲೇ ಫುಟ್ಬಾಲ್, ಇದರ ಸೆಂಟೆನ್ಸ್ ಅಷ್ಟೇ ಇದೆ. ನೀವು ಟುಮಾರೋ ಇಲ್ಲ ಅಂತ ಇಟ್ಕೊಳ್ಳಿ, ಇದರ ಅರ್ಥ ರೋಹನ್ ಇನ್ನು ಮೇಲೆ ಫುಟ್ಬಾಲ್ ಆಡಲ್ಲ ಅಂತ. ಓಕೆ, ಹಾಂ, ಸೊ ಈಗ ನನಗೆ ಹೇಳಿ, ರೋಹನ್ ಸಾಮಾನ್ಯವಾಗಿ ಫುಟ್ಬಾಲ್ ಆಡಲ್ಲ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳೋದು? ರೋಹನ್ ಸಾಮಾನ್ಯವಾಗಿ ಫುಟ್ಬಾಲ್ ಆಡಲ್ಲ, ರೋಹನ್ ಫುಟ್ಬಾಲ್ ಆಡಲ್ಲ, ಅವನಿಗೆ ಆಡಕ್ಕೆ ಬರಲ್ಲ, ಹೇಗೆ ಹೇಳೋದು? ವೆರಿ ಗುಡ್, ಅಷ್ಟೇ. ರೋಹನ್ ಡಸ್ ನಾಟ್ ಪ್ಲೇ ಫುಟ್ಬಾಲ್, ರೋಹನ್ ಡಸಂಟ್ ಪ್ಲೇ ಫುಟ್ಬಾಲ್. ಡಸಂಟ್ ಯಾಕೆ ಯೂಸ್ ಮಾಡ್ತೀವಿ? ಸಾಮಾನ್ಯವಾಗಿ ಅವನು ಆಡಲ್ಲ ಅನ್ನೋದಕ್ಕೆ. ಇಲ್ಲಿ ವಿಲ್ ನಾಟ್ ಪ್ಲೇ ಫುಟ್ಬಾಲ್ ಅಂದ್ರೆ ಏನು? ರೋಹನ್ ಇನ್ ಮೇಲೆ ಅಂದರೆ ಈ ಕ್ಷಣ ರೋಹನ್ ವಿಲ್ ನಾಟ್ ಪ್ಲೇ ಫುಟ್ಬಾಲ್ ಅಂತ ಹೇಳ್ತೀವಿ. ಅಂದರೆ ಮುಂದೆ, ನಾಳೆ, ನಾಡ್ದು, ಇನ್ಮೇಲೆ ಆಡೋದಿಲ್ಲ ಅವನು. ಓಕೆ, ಹಿ ವಿಲ್ ನಾಟ್ ಪ್ಲೇ ಫುಟ್ಬಾಲ್ ಎನಿಮೋರ್. ಅದು ಎನಿಮೋರ್ ಅಂತ ಸೇರಿಸಿದ್ರೆ ಇನ್ಮೇಲೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಓಕೆ, ರೋಹನ್ ವಿಲ್ ನಾಟ್ ಪ್ಲೇ ಫುಟ್ಬಾಲ್, ಅವನು ಫುಟ್ಬಾಲ್ ಆಡಲ್ಲ ಇನ್ಮೇಲೆ. ಓಕೆ, ಆ ಮೀನಿಂಗ್ ಬರುತ್ತೆ. ಹಿ ವಿಲ್ ನಾಟ್ ರೀಡ್ ಬುಕ್ಸ್ ಆಫ್ಟರ್ ಡಿನ್ನರ್. ಹಿ ವಿಲ್ ನಾಟ್ ರೀಡ್ ಬುಕ್ಸ್ ಆಫ್ಟರ್ ಡಿನ್ನರ್, ಅವನು ಡಿನ್ನರ್ ಆದಮೇಲೆ ಪುಸ್ತಕ ಓದಲ್ಲ. ಹಿ ವಿಲ್ ವಾಚ್ ಟಿವಿ. ಹಿ ವಿಲ್ ನಾಟ್ ಪ್ಲೇ ಫುಟ್ಬಾಲ್ ಅಲ್ಲ, ಏನಿದೆ, ಹಿ ವಿಲ್ ನಾಟ್ ಪ್ಲೇ, ಹಿ ವಿಲ್ ನಾಟ್ ರೀಡ್ ಬುಕ್ಸ್, ಅವನು ಊಟ ಆದಮೇಲೆ ಪುಸ್ತಕ ಓದಲ್ಲ, ಅವನು ಟಿವಿ ನೋಡ್ತಾನೆ. ಅಂದರೆ ಯಾವಾಗಲೂ ಟಿವಿ ನೋಡ್ತಾನೆ ಅಂತಲ್ಲ, ಇವತ್ತು ರಾತ್ರಿ ಅಥವಾ ನಾಳೆ ಅಂತ ಟೈಮ್ ಏನಾದರೂ ಹೇಳೋದಾದ್ರೆ ನೀವು. ಓಕೆ, ಐ ವಿಲ್ ನಾಟ್ ಲಿಸನ್ ಟು ಮ್ಯೂಸಿಕ್ ದಿಸ್ ಈವ್ನಿಂಗ್. ನಾನು ಇವತ್ತು ಡಿಸೈಡ್ ಮಾಡಿದೆ, ಇವತ್ತು ಸಾಯಂಕಾಲ ನಾನು ಮ್ಯೂಸಿಕನ್ನು ಕೇಳಲ್ಲ, ಇವತ್ತು ಸಾಯಂಕಾಲ ಐ ವಿಲ್ ವಾಚ್ ಟಿವಿ, ನಾನು ಟಿವಿ ನೋಡ್ತೀನಿ. ದೇ ವಿಲ್ ನಾಟ್ ಈಟ್ ಬ್ರೇಕ್ಫಾಸ್ಟ್ ಎಟ್ 9. ದೇ ವಿಲ್ ನಾಟ್ ಈಟ್ ಬ್ರೇಕ್ಫಾಸ್ಟ್ ಎಟ್ 9. ಅವರು ಇವತ್ತು 9 ಗಂಟೆಗೆ ತಿಂಡಿ ತಿನ್ನಲ್ಲ, ಬಹುಶಃ 10 ಗಂಟೆಗೆ ತಿಂತಾರೆ. ಓಕೆ, ಮೇ ಬಿ ದೇ ವಿಲ್ ಈಟ್ at 11 o'clock. I will not call you in an hour. ನೀವು ನನಗೆ 1 hour ಆದಮೇಲೆ ಅಥವಾ 1 hour ಕಾಲ್ ಮಾಡ್ತೀರಾ? ನೋ, ಐ ವಿಲ್ ನಾಟ್ ಕಾಲ್ ಯು ಇನ್ ಅನ್ ಅವರ್. ನಾನು ನಿಮಗೆ 1 hour ಆದ ಮಾಡಲ್ಲ, 1 hour ಒಳಗೆ ಮಾಡಲ್ಲ, ನಾನು ಮಧ್ಯಾಹ್ನ ಮೇಲೆ ಮಾಡ್ತೀನಿ. ಐ ಕಾಲ್ ಯು ಇನ್ ದ ಆಫ್ಟರ್ನೂನ್. ಓಕೆ, ದಟ್ಸ್ ಹೌ ವಿಲ್ ನಾಟ್. ಎಲ್ಲರಿಗೂ ಅರ್ಥ ಆಯ್ತಲ್ಲ? ಸಿ, ದೇರ್ ಇಸ್ ಅ ಸ್ಲೈಟ್ ಡಿಫರೆನ್ಸ್ ಬಿಟ್ವೀನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಲೈಕ್ he plays, he doesn't play. He will play, he will not play. ಇದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಅರ್ಥ ಆದರೆ ಮಾತ್ರ ನಿಮಗೆ ಟೆನ್ಸಸ್ಸು ಈಸಿ ಆಗುತ್ತೆ, ಇಲ್ಲಾಂದರೆ ಅದು ಕಷ್ಟ ಆಗುತ್ತೆ ಆಬ್ವಿಯಸ್ಲಿ. ಓಕೆ, ಆಯ್ತು. ಈಗ ಇದ್ರ ಸ್ಟ್ರಕ್ಚರ್ ನೋಡಿ, ಏನಿಲ್ಲ, ವೆರಿ ಸಿಂಪಲ್ ನೋಡಿ. ಸಿಂಪಲ್ ಫ್ಯೂಚರ್ ಟೆನ್ಸ್, ಸಿಂಪಲ್ ಫ್ಯೂಚರ್ ನಾನು ಹೇಳ್ತಾ ಇದ್ದೀನಿ. ಪಾಸಿಟಿವ್ ಸೆಂಟೆನ್ಸ್ ನೋಡಿ, ಪಾಸಿಟಿವ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟು ಇಲ್ಲಿ ಸಬ್ಜೆಕ್ಟ್ ಪ್ರೊನೌನ್ ಸಬ್ಜೆಕ್ಟ್ ನಾವು ತೊಗೊಂಡಿದ್ದೀವಿ. ಐ, ಯು, ವಿ, ದೇ, ಹಿ, ಶಿ, ಇಟ್ ಎಲ್ಲದಕ್ಕೂ ನೋಡಿ ವಿಲ್ ಇದೆ. I will, you will, we will, they will, he will, she will, it will. ಏನು ಚೇಂಜ್ ಆಗಲ್ಲ. ಓಕೆ, ಐ ವಿಲ್ ರೀಡ್, ಆಮೇಲೆ ಇಲ್ಲಿ ಟೈಮು ಬರುತ್ತೆ. ಐ ವಿಲ್ ರೀಡ್ ಯಾವಾಗ ಓದ್ತೀಯಾ? ಓಕೆ, ಐ ವಿಲ್ ರೀಡ್. ಮಕ್ಕಳಿಗೆ ಹೇಳ್ತೀರಾ ರೀಡ್ ಅಂತ? ಓಕೆ, ಐ ವಿಲ್ ರೀಡ್, ಓದ್ತೀನಿ ಅಂತ ಹೇಳ್ತಾರೆ. ಐ ವಿಲ್ ರೀಡ್. ವ್ಯಾನ್ ವಿಲ್ ಯು ರೀಡ್? ಆಫ್ಟರ್ ದ ಡಿನ್ನರ್ ಆದ್ಮೇಲೆ ಓದ್ತೀನಿ. ಐ ವಿಲ್ ರೈಟ್. ಓಕೆ, ಯಾವಾಗ ಬರೀತೀಯಾ? ಆಫ್ಟರ್ ವಾಚಿಂಗ್ ಟಿವಿ ನೋಡಾದ್ಮೇಲೆ ನಾನು ಬರೀತೀನಿ. ಐ ವಿಲ್ ರನ್, ನಾನು ಓಡ್ತೀನಿ. ಯಾವಾಗ ಓಡ್ತೀಯಾ? ನಾಳೆ ಬೆಳಿಗ್ಗೆ ಎದ್ದು ಓಡ್ತೀನಿ. ಓಕೆ, ಐ ವಿಲ್ ರನ್ ಟುಮಾರೋ ಮಾರ್ನಿಂಗ್. ಐ ವಿಲ್ ಟಾಕ್, ನಾನು ಮಾತಾಡ್ತೀನಿ. ಯಾವಾಗ ಮಾತಾಡ್ತೀಯಾ? ಐ ವಿಲ್ ಟಾಕ್ ಲೇಟರ್, ನಾನು ಆಮೇಲೆ ಮಾತಾಡ್ತೀನಿ. ಐ ವಿಲ್ ಪ್ಲೇ. ಸೊ ಓಕೆ, ಸೊ ಇಲ್ಲಿ ಟೈಮ್ ಫ್ರೇಮ್ ಇರಬೇಕು. ಟೈಮ್ ನಾವು ಹಾಕಿದಾಗ ವಿಲ್ ಹಾಕಲೇಬೇಕಾಗುತ್ತೆ. ಓಕೆ, ಅಂದರೆ ಟೈಮ್ ಹಾಕಿದಾಗೆಲ್ಲ ವಿಲ್ಲು ಬರಬೇಕಾ ಅಂತಿಲ್ಲ. ಏಕೆಂದರೆ ಈ ಕ್ಷಣ ಈಗ ನಾನು ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಎದ್ದೇಳ್ತೀನಿ ಅಂತ ಹೇಳಕ್ಕೆ 7 ಗಂಟೆ ಇದೆಯಲ್ಲ ಸರ್, ಅಲ್ಲಿ ವಿಲ್ ಹಾಕಬೇಕಾ? I wake up at 8 o'clock. I wake up at 7 o'clock every day. I wake up at 7 o'clock every day. 7 o'clock ಅಂತ ಹೇಳ್ತಾ ಇದೀವಿ, it's time, but you're not talking about the future. You're talking about your daily routine. ನಿಮ್ಮ ಡೈಲಿ ರೂಟೀನ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ರೈಟ್? ಅಲ್ಲಿ ಟೈಮ್ ಇದೆ ಅಂದ ಮಟ್ಟಿಗೆ ಇಟ್ ಶುಡ್ ನಾಟ್ ಬಿ ಲೈಕ್ ಇದು ಫ್ಯೂಚರ್ ಟೆನ್ಸ್ ಅಂತ ಆಗಲ್ಲ. ಟೈಮ್ ಇದೆಯಲ್ಲ ಸರ್ ಫ್ಯೂಚರ್, ನೀವು ಹೇಳಿದ್ರಲ್ಲ ಟೈಮ್ ಹಾಕೋದ ಫ್ಯೂಚರ್. ನಾವು ಫ್ಯೂಚರ್ ಟೈಮ್, ಭವಿಷ್ಯದಲ್ಲಿ ನಾವು ಟೈಮನ್ನು ಹೇಳೋದಾದರೆ ಅದು ದಟ್ ಇಸ್ ಫ್ಯೂಚರ್ ಟೆನ್ಸ್. ಅಲ್ಲಿ ನಾವು ವಿಲ್ ಹಾಕಿ ಸೆಂಟೆನ್ಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಅರ್ಥ ಆಯ್ತಲ್ಲ? ಈಗ ಇದಕ್ಕೆ ನೆಗೆಟಿವ್ ಏನು? ಇಲ್ಲಿ ನೀವು ನಾಟ್ ಹಾಕಿದ್ರೆ ಆಯಿತು, ಅದನ್ನು ನೋಡ್ಬಿಡೋಣ.